ಈಗಾಗಲೇ ಕೂಡ ಪ್ರತಿಪಕ್ಷಗಳು ಬಾಣಂತಿಯರದು ಸಾವು ಪ್ರಕರಣ ಆಗಿದ್ರು, ವಕ್ಫ್ ಆಗಿದ್ರು, ಬೇರೆ ಬೇರೆ ವಿಚಾರಗಳನ್ನ ಇವು ಮುಂದಿಟ್ಕೊಂಡು ಕಟ್ಟಾಕುವಂತ ಒಂದು ಪ್ರಯತ್ನ ಇದೆ. ಹೇಗೆ ಸಿದ್ಧತೆ? ಈಗ ಇವರು ವಕ್ತು ವಿಚಾರ ಮಾತಾಡಿದ್ರು. 3 ಎಲೆಕ್ಷನ್ ಬೈ ಎಲೆಕ್ಷನ್ ಚುನಾವಣೆ ಫಲಿತಾಂಶನೇ ಜನ ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ನಿದರ್ಶನ. ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ 3 ಬೈ ಎಲೆಕ್ಷನ್ ಫಲಿತಾಂಶ ಕಾರಣ, ಮತ್ತೆ ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು. ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ, ಸುಮ್ಮನೆ ಈಗ ಮೂಡ ಅಂದ್ರು, ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವ್ರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆಯಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದ್ರೆ ಬರೀ ಇವ್ರ ಅಪ್ಪನ ಮನೆ ಆಸ್ತಿ ತರ ಆಡ್ತಾರಲ್ಲ ಬಿಜೆಪಿಯವರು. ನಾವು ಭಾರತೀಯರು, ನಮಗೂ ದೇಶ ಪ್ರೇಮ ಇದೆಲ್ಲ. ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ, ನೇಪಾಳ ಅವರು ಚೈನಾ ಕಡೆ ವಾಲ್ತಿದ್ದಾರೆ. ಇದ್ರ ಬಗ್ಗೆ ಸುದ್ದಿನೇ ಮಾತಾಡಲ್ಲ. ನಾವು ಅಲ್ಲಿ ಸೆಷನ್ ಅಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡಕ್ ಬಿಡಲ್ಲ. ಸೊ ನಾವು ಜನಪರವಾಗಿದ್ದೀವಿ, ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್. ಸರಿ, ಬಾಣಂತಿಯರ ಸಾವಿನ ವಿಚಾರವಾಗಿ ಸರ್ಕಾರ ಕೊಡ್ತಾ ಇರೋ ಲೆಕ್ಕನೇ ಬೇರೆ, ಗ್ರೌಂಡ್ ಅಲ್ಲಿ ಇರೋದು ಬೇರೆ ಅನ್ನುವಂತ ಒಂದು ನನಗೆ ಗೊತ್ತಿರೋ ಪ್ರಕಾರ ಅದ್ರ ಬಗ್ಗೆ ಅಂಕಿ ಅಂಶಗಳ ಸಮೇತ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಈಗ ಪ್ರತಿಕ್ರಿಯೆ ಮಾಡ್ತಾರೆ. ಖಂಡಿತವಾಗೂ ನೋಡಿ, ಯಾರೇ ಆಗ್ಲಿ ಸರ್, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವ್ರ ಪರವಾಗಿ ನಾವು ಇಲ್ತೀವಿ. ಸರಿ, ಇದ್ರ ಬಗ್ಗೆ ಖಂಡಿತವಾಗೂ ತಪ್ಪಾಗಿದ್ರೆ ತಪ್ಪೆ. ಅದೇನಾಗಿದೆ ಅಂತ ನಮಗೆ ಬೆಳಕಿಗೆ ಬರಬೇಕು. ಚಾಮರಾಜನಗರದಲ್ಲಿ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರಲ್ಲ, ಅದ್ರ ಬಗ್ಗೆ ಬಿಜೆಪಿ ಯಾಕೆ ಬಾಯಿ ಬಿಚ್ತಿಲ್ಲ? ಯಾರ ಕಾಲದಲ್ಲಿ ಆಯ್ತಂತ ಇದೆಲ್ಲ ಅಲ್ವಾ? ಇದು ಖಂಡಿತವಾಗೂ ಇದು ಚರ್ಚೆಗೆ ಗ್ರಾಸ ಆಗುತ್ತೆ. ತಪ್ಪೇನಿದ್ರೆ ಅದು ಖಂಡಿತವಾಗೂ ಅಧಿಕಾರಿಗಳು ಏನಾದ್ರು ಮಾಹಿತಿಯನ್ನು ಮುಚ್ಚಿಟ್ಕೊಟ್ರ ಅಂತ. ಇಲ್ಲ ಸರ್, ಅದ್ರ ಬಗ್ಗೆನೂ ನಾನು ನಿಮ್ ತರನೇ ಸೆಷನ್ ಅಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟರ್ ಸಾಹೇಬರು ಏನ್ ಉತ್ತರಿಸ್ತಾರೆ ಅನ್ನೋ ಕುತೂಹಲದಲ್ಲಿ ನಾನು ಇದ್ದೀನಿ. ಈಗ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ತಾವೇನ್ ಹೇಳಿದ್ರು ಅದನ್ನ ಕೇಳಿದವ್ರು ನಾವು. ಬಟ್ ಇವತ್ತು ಸೆಷನ್ ಅಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅಂತ ಭಾವಿಸಿದೀವಿ. ಪ್ರಮುಖವಾಗಿ ಅಲ್ಲಿ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲಿ ವಿಸಿಟೇ ಮಾಡ್ಲಿಲ್ಲ ಬಳ್ಳಾರಿ. ಸರ್, ಈಗ ಏನಾಗಿತ್ತು ಸೆಷನ್ ಪ್ರಿಪರೇಷನ್ ಅಲ್ಲಿ ಇದ್ರು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅವರು ಬೆಳಗಾವಿ ಇದರಲ್ಲಿ ಭೇಟಿ ಮಾಡ್ತೀವಿ ಸರ್. ಸಿಎಂ ಸಾಹೇಬರು ಭೇಟಿ ಮಾಡ್ತಾರೆ, DCM ಅವರು ಭೇಟಿ ಮಾಡ್ತಾರೆ. ಈಗ ಪ್ರೀ ಪ್ರೋಗ್ರಾಮ್ ಫಿಕ್ಸ್ ಆಗಿತ್ತು, ಖಂಡಿತವಾಗೂ ಭೇಟಿ ಮಾಡ್ತೀವಿ ಸರ್. ನಾವು ಬಡವ್ರ ಪರ ಇರೋದು ಸರ್. ಈಗ ಒಂದು ನನಗಿರೋ ಮಾಹಿತಿ, ತುಂಬಾ ಜನ ಬಿಜೆಪಿಯವರು, JDS ಅವರು ಈ ಕಡೆ ಬರೋ ಸಾಧ್ಯತೆ ಇದೆ. ನನಗೂ ಒಂದು ಇಂಟರ್ನಲ್ ಇನ್ಫಾರ್ಮೇಶನ್, ನಾನು ಹೆಸರು ನನಗೂ ಸ್ನೇಹಿತರು ಸಿಗ್ತಾ ಇರ್ತಾರಲ್ಲ, ತುಂಬಾ ಜನ JDS ಅವರು ಬಿಜೆಪಿಯವರು ಬರಕ್ ರೆಡಿ ಇದಾರಂತೆ. ಮತ್ತೆ ಇನ್ ಬಿಜೆಪಿಯವರು JDS ಅವರು ನನ್ನ ಮೇಲೆ ಬಿದ್ದು ಬಿಡ್ತಾರೆ. ಇನ್ನ ಹೆಸರು ಕೊಡಕ್ ಕೇಳಿ, ತಾಕತ್ತಿದ್ರೆ ಹೆಸರು ಬಹಿರಂಗ ಮಾಡಕ್ ಕೇಳಿ. ಹಂಗೆಲ್ಲ ಬಹಿರಂಗ ಮಾಡಕ್ ಆಗಲ್ಲ ಸರ್. ನಮ್ DK ಸಾಹೇಬರು ಕೈ ಹಾಕಿದ್ರೆ ಒಂದು 8 ಜನ ಬರ್ಬೋದು ಈ ಕಡೆ. ನಿಮ್ ಜೊತೆ ಯಾರಾದ್ರೂ ಇದ್ದಾರೆ? ನಾನು ಅಷ್ಟು ದೊಡ್ಡವನಲ್ಲ ಸರ್. ನನ್ನ ಕ್ಷೇತ್ರ ಆಯ್ತು, ನಮ್ಮೂರಿಗೆ ನಮ್ಮ ಶಾಸಕ ಆಯ್ತು, ಆತ್ಮೀಯರು ಇದ್ದಾರೆ ಕೆಲವರು ಅಂತ ಹೇಳಿ. ಎಲ್ಲರೂ ಆತ್ಮೀಯರಿದ್ದಾರೆ. ಅವ್ರಿಗೆ ಏನಾಗಿದೆ, ಕೆಲವರು ಬಿಜೆಪಿ ಸ್ನೇಹಿತರು ನನಗೆ ಹೇಳೋದು, ಕ್ಲೋಸ್ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಬಿಜೆಪಿ ಬರೋ ಡೌಟ್ ಕಾರಣ ನೋಡ್ಬೋ, ಕ್ಷೇತ್ರ ಏನಾದ್ರು ಟಿಕೆಟ್ ಕನ್ಫರ್ಮ್ ಮಾಡಿಸಿದ್ರೆ ನೋಡೋಣ ಬಂದ್ಬಿಡ್ತೀವಿ ಅಂತ ಒಬ್ಬರು ಅಂದಿದ್ದಾರೆ. ಇದು ಫ್ರೆಂಡ್ಲಿ ಆಗಿ ನಡೆದಿರೋ ಚರ್ಚೆ. ಸೀರಿಯಸ್ ಆಗಂತೂ ನಾನು ಪ್ರಸ್ತಾಪಿಸಕ್ ನಾನು ಯಾರು? ನಮ್ಮ CM ಸಾಹೇಬ್ರ ಹತ್ರ, DK ಸಾಹೇಬ್ರ ಹತ್ರ ಮಾತಾಡೋಷ್ಟು ಧೈರ್ಯ ನನಗಿಲ್ಲ. ನಾನು ಮಾತಾಡೋದಿಲ್ಲ, ನಡೆದಿರೋದು ಹೇಳಿ. ಅವರೇ ಆಪರೇಷನ್ ಕಮಲ ಮಾಡ್ತಿದಾರಲ್ಲ ನಿಮ್ಮನ್ನೆಲ್ಲ. ಅವ್ರಿಗೆ, ಬಿಜೆಪಿ ಅವ್ರಿಗೆ ನಮ್ಮನ್ನೆಲ್ಲ ಪರ್ಚೇಸ್ ಮಾಡೋ ತಾಕತ್ತಿಲ್ಲ. ಅದಕ್ಕೆಲ್ಲ ನಾವು ಬೀಳೋದು ಇಲ್ಲ. ಮೋಸ್ಟ್ಲಿ ಬಿಜೆಪಿ ಅವ್ರನ್ನ ಈ ಕಡೆ ಬರ್ದಂಗೆ ಕಾಪಾಡ್ಕೊಂಡ್ರೆ ಸಾಕು. ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಅನ್ನೋದು ಏನಾದ್ರೂ ಆಗಿದೆಯಾ ಸರ್? ನನಗೇನು ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ತುಂಬಾ ಜನ ಸೀನಿಯರ್ಸ್ ಇದ್ದಾರೆ. ಅವ್ರಿಗೆಲ್ರಿಗೂ ಮಿನಿಸ್ಟರ್ ಪೋಸ್ಟ್ ಸಿಗ್ಲಿ ಅಂತ ನನ್ನ ಆಸೆ. ನೀವು? ನನಗೆ ಬೇಡ ಸರ್, ನನಗೆ ಬೇಡ. ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.